ಕಾಂಗ್ರೆಸ್ ಅವರು ಒಂದೇ ಒಂದು ಒಳ್ಳೆ ಕೆಲಸ ಮಾಡಿರೋದು ಅಂದರೆ ಲೈಫಲ್ಲಿ ಇದೇನೆ, ಇನ್ನೇನಿಲ್ಲ. ಕರ್ನಾಟಕದಲ್ಲಿ ಬೇರೆ ಏನು ಹೇಳೋ ಅಂಥ ಮಾತು ಕೆಲಸಗಳು ಮಾಡಿಲ್ಲ. ಕೃಷ್ಣ ಬೈರೇಗೌಡ ಯಾಕಪ್ಪ ಮಾಡಿದ್ದಾನೆ ಅಂತಂದರೆ ಅವಾಗಿನ್ನೂ ಸ್ವಲ್ಪ BJP ಬೇಸ್ ಇದೆ. ಅವರಪ್ಪ ಬಂದ್ಬಿಟ್ಟು ಜನತಾ ದಳದಲ್ಲಿ ಇದ್ದರು. ಸೊ ಅದಿರೋದ್ರಿಂದ ಅವರು ಅದಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಇಷ್ಟ ಬೀಳ್ತಾರೆ. ಸೊ ಇವರು ಕಾಂಗ್ರೆಸ್ಸಲ್ಲಿ, ನಾನು ಕಾಂಗ್ರೆಸ್ ಅಂತಂದರೆ ಕರ್ನಾಟಕದ BJP ಈಸ್ ನಥಿಂಗ್ ಟು ಬಟ್ ಕಾಂಗ್ರೆಸ್. ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಎಲ್ಲ ಕೆಟ್ಟ ಜನ BJP ಸೇರಿದ್ದಾರೆ. ಸೊ ಇವ್ರು ಯಾರು ಡೆವಲಪ್ ಮಾಡೋರಲ್ಲ. ಕೃಷ್ಣ ಬೈರೇಗೌಡ ಏನಾದರೂ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಸ್ವಲ್ಪ ಅವ್ರ ಅಪ್ಪನ ಸಂಸ್ಕೃತಿ ಇತ್ತು, ಮಾಡಿದ್ದಾರೆ. ಈ ಥರ ಮಾಡಿದ್ರೆ ಒಳ್ಳೆಯದು. ಓಕೆ, ಈ ಥರ ಮಾಡಲಿ. ಬೇರೆ ಡೆವಲಪ್ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಆಗಲಿ BJP ಆಗಲಿ ಯಾರಾದರೂ ಆಗಲಿ ಒಪ್ಕೊಳ್ಳೇಬೇಕು. ನಾವು ಒಪ್ಕೊಳ್ಳೋಕೆ ರೆಡಿ. ನಾವು ಆರ್ಸ್ ಕಳ್ಸೋದು ಇದಕ್ಕೋಸ್ಕರ ಅಲ್ವಾ ಸರ್? ಖಂಡಿತ ಕೆಲಸ ಮಾಡಲಿ ಅಂತ ಮಾಡಲಿ ಆರ್ಸ್ ಕಳ್ಸೋದು ಅಲ್ವಾ? ಅವರು ಒಳ್ಳೆ ಕೆಲಸ ಮಾಡಿದ್ದೆ ಆದರೆ ಓಕೆ, ಮುಂದಿನ ಸಲಿನೂ ಅವರೇ ಬರ್ತಾರೆ. ಬೇರೆ ಏನಿಲ್ಲ, ನಾವೇನು ತಡೆಯೋಕ್ಕಾಗಲ್ಲ. ಯಾವಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು ಡೆಫಿನೆಟ್ಟಾಗಿ ತಿರುಗಿ ಬರ್ತಾರೆ. ಜನ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ ಸರ್. ಯಾಕಂದರೆ ಫುಟ್ಪಾತ್ ಅನ್ನೋದು ಸಾರ್ವಜನಿಕ ಪ್ಲೇಸ್, ಅದು ಅವ್ರಿಗೆ ಓಡಾಡೋಕ್ಕಂತ ಇದ್ದಿದ್ದು. ಇವರು ಏನು ಮಾಡ್ತಿದ್ರು, ಫುಲ್ ಆವರಿಸ್ಕೊಂತಿದ್ರು. ಇವಾಗ ನಮಗೆ ಹೆಂಗಾಗಿದೆ ಅಂದರೆ ಇವಾಗ ನಾವು ನೆಮ್ಮದಿಯಾಗಿ ಓಡಾಡ್ತಾ ಇದ್ದೀವಿ ಅನ್ಸುತ್ತೆ. ಖಂಡಿತ ಓಡಾಡ್ತಾ ಇದ್ದೀವಿ. ಇದಿರಲಿಲ್ಲ, ಮಾನಪ್ಲೈಸ್ ಮಾಡ್ಕೊಂಬಿಟ್ಟಿದ್ರು ಎಲ್ಲ. ಅಂಡರ್ ವ್ಯಾನ್ ಡೀಲಿಂಗು ಇವ್ರ ಹತ್ರೆಲ್ಲ ಬೇಜಾನು ವಸೂಲು ಮಾಡ್ತಾಯಿದ್ರು. ಸೊ ಅದರಿಂದ ಬೇರೆ ಕಾರ್ಪೊರೇಟರ್ಸು, ಕಾರ್ಪೊರೇಷನ್ ಅವರು ಖಂಡಿತ ಮಾಡ್ತಾಯಿದ್ರು. ಅದರಿಂದಲೇ ಇವರು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಡಿಸಿಷನ್ ತೊಗೊಂಡಿದ್ದಾರೆ, ಇಟ್ಸ್ ಗುಡ್. ಸರ್, ಸಚಿವರು ಯಾಕೆ ಯಾರು ಬಂದ್ರೂ ಈ ಥರ ಕೆಲಸಗಳು ಮಾಡ್ತಿರಲಿಲ್ಲ, ಇವರೊಬ್ಬರೇ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದ್ದಾರೆ? ಹಾಂ, ಒಳ್ಳೆ ಕ್ವಶನ್ ಕೇಳಿದ್ರೆ ಇದಕ್ಕೆ ನಾನು ಹೇಳ್ಬೇಕಂದ್ರೆ, ಈಗ ಒಳ್ಳೆ ಬೇಸು, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಇವರು ಬಂದರೆ ಮೋದಿ ಥರ ಕೆಲಸ ಮಾಡ್ತಾರೆ. ಕಳ್ಳರು ತಗೊಂಬಂದ್ಬಿಟ್ಟು ಕೂರಿಸಿದ್ರೆ ಅವ್ನು ಕಳ್ಳನ ಕೆಲಸನೇ ಮಾಡ್ತಾನೆ ಹೊರತು ಒಳ್ಳೆ ಕೆಲಸ ಮಾಡಲ್ಲ. ಕಳ್ಳರು, ಪೋಲಿಗಳು, ಕೇಡಿಗಳನ್ನೆಲ್ಲ ಕರ್ಕೊಂಬಂದು ಏನು ಮಾಡ್ತಾರೆ ಹೇಳಿ? ಇವಾಗ ನೋಡಿ, UP ತಗೊಳ್ಳಿ, ವೆಸ್ಟ್ ಬೆಂಗಾಲ್ ತಗೊಳ್ಳಿ, ಯಾಕೆ ಡೆವಲಪ್ಮೆಂಟ್ ಬರ್ತಾಯಿದೆ? ರಿಯಲ್ ಲೀಡರ್ಸ್ ಇದ್ದಾರೆ, ರಿಯಲ್ ಬೇಸ್ ಇದೆ, ರಿಯಲ್ ಮೈಂಡನ್ನ ಇದು ಮಾಡೋ ಕೆಪಾಸಿಟಿ ಇದೆ, ಬರ್ತಾ ಇದ್ದಾರೆ. ಮೊದಲಿದ್ದವ್ರು ಏನು ಅಂತ ಖಂಡಿತ ಇದ್ದಾರೆ. ರಾಮ ಮಂದಿರದಲ್ಲೇ ಕಳವಾಗೋಯ್ತಲ್ಲ. ಆಯ್ತು, ಕಳ್ಳರಿಲ್ಲ ಮೇಡಮ್, ರಾಮನ ಟೈಮಲ್ಲೇ ಕಳ್ಳರಿದ್ರು. ಅಲ್ಲ, ರಾಮನ ದೇವಸ್ಥಾನದಲ್ಲ, ರಾಮನ ಕಾಲದಲ್ಲೇ ಕಳ್ಳರಿದ್ರು. ಇವ್ರನ್ನ ಹಿಡಿಬೇಕಾದ್ರೆ ತುಂಬ ಕಷ್ಟ ಮೇಡಮ್. ಬಟ್ ಯಾರು ಅಂದರೆ ಅವ್ರು ಮಾರಲ್ಲಿ ತಿಳ್ಕೊಬೇಕು ಅವರು. ಯಾಕೆ ಅಷ್ಟೇ ಅಷ್ಟೇ. ಇನ್ನೊಂದು ಏನಂದರೆ, ಕಾಯೋನಿಗೆ ಒಂದು ದಾರಿ, ಕದಿಯೋನಿಗೆ 100 ದಾರಿ. ಈ ಥರ ಏನು ಮಾಡ್ತೀರಾ? ಇದಕ್ಕೆ ಮೋದಿನ ಬ್ಲೇಮ್ ಮಾಡಿದ್ರು ಆಗಲ್ಲ, ಯಾರನ್ನ ಮಾಡಿದ್ರು. ನಮಗೆ ಒಂದು ಇದಿರಬೇಕು, ನೈತಿಕತೆ ಅನ್ನೋದು ಇರಬೇಕು. ಖಂಡಿತ ತಪ್ಪು, ಖಂಡಿತ ತಪ್ಪು. ಇವಾಗ ತಿರುಪ್ತಿನಲ್ಲಿ ಲೆಕ್ಕ ಹಾಕೊಳ್ಳಿ, ಆ 500 ಪೂಜೆ ಮಾಡೋರು ಕಾಡಲ್ಲಿ ಹೋಗಿ ಮಟನ್ ತಿಂತಾರೆ. ಏನು ಮಾಡ್ತೀರಾ? ಅವ್ರಿಗೇನು ಹೇಳೋದಕ್ಕಾಗುತ್ತೆ? ಆಮೇಲೆ ಎಂತೆಂಥ ಬೆಲೆ ಬಾಳೋ ವಜ್ರಗಳು ಇದೆಲ್ಲ ಅವ್ರ ಮನೆಗಳಲ್ಲಿದೆ. ಹೆಂಗೆ ಬಂತು? ಅವನು ಪೂಜಾರಿ, ಅವನ ಸಂಬಳ 12,000-17,000 ರೂಪಾಯಿ ಸಂಬಳ. ಇರೋದಕ್ಕೆ ಮನೆ ಇದು ಫುಡ್ಡು ಕೊಡ್ತಾರೆ. ಅಂಥವ್ನು ಇವತ್ತು ಕೋಟ್ಯಾಧೀಶ್ವರ ಆಗಿದ್ದಾನೆ ಅಂದರೆ ದೇವ್ರ ದುಡ್ಡು ಕರಿಯವ್ರೆ. ಇದೇ ಅವ್ರಿಗೆಲ್ಲ ಪನಿಷ್ಮೆಂಟು. ಬಟ್ ಲೇಟ್. ಇಮಿಡಿಯೇಟ್ ದೇವ್ರು ಕೊಡಲ್ಲ. ಅವನ ಕರ್ಮ ಚೆನ್ನಾಗಿ ಬಲೀಲಿ ಅಂತಾರೆ. ಒಂದಂತೂ ಖಂಡಿತ, ಮಾಡಿದ್ದುಂಡ ಮಾರಾಯ. ಈ ಅನ್ಯಾಯ ಮಾಡಿದ ಮೇಲೆ ಖಂಡಿತ ಇರುತ್ತೆ. ಬಟ್ ಇಟ್ ವಿಲ್ ಟೇಕ್ ಟೈಮ್. ಸಚಿವರಿಗೆ ಇವಾಗ ನೋಡಿ, ಕೃಷ್ಣ ಬೈರೇಗೌಡ ಥರ ಒಂದು ಡಿಸಿಷನ್ ತೊಗೊಳ್ಳಿ, ಒಳ್ಳೆ ಕೆಲಸ ಮಾಡಿ ಮುಂದಕ್ಕೆ ಬರ್ತೀರ. ನಿಮ್ಮ ಪಾರ್ಟಿಗೂ ಬೆಲೆ ಇರುತ್ತೆ. ನಿಮ್ಮ ಪಾರ್ಟಿ ನೋಡಿದ್ರೆ ಇದು ಮಾಡ್ತಾರೆ, ನಿಮ್ಮನ್ನು ನೋಡಿದ್ರೆ ಅಸಹ್ಯ ಪಡ್ತೇವೆ. ಯಾಕೆ? ನೀವು ಮಾಡೋ ಕೆಲಸಗಳಿಂದ ಕದ್ದು ದುಡ್ಡು ಹಿಡ್ತೀರ ಹೊರತು ಪಬ್ಲಿಕ್ ಸೇವೆ ಮಾಡೋದಿಲ್ಲ. ಪಬ್ಲಿಕ್ ದುಡ್ಡು ಕದೀತೀರ. ಅದಕ್ಕೆ ತಗೊಳ್ಳಿ, ಸ್ವಲ್ಪ ಅನ್ನೋದು ಕೆಲಸ ಮಾಡಿದ್ರೆ ಮುಂದೆ ಬರ್ತೀವಿ. ಇಲ್ಲ ಅಂದರೆ ಇಲ್ಲ. ಒದ್ದು ಓಡಿಸಿದ್ರೆ ಈ ಸಾರಿ ಹೋದರೆ ತಿರುಗಿ ಕಷ್ಟ ಬರೋದು ಅಂತ ನನ್ನ. ಎಂಥ ಸರ್ಕಾರ ನಿರೀಕ್ಷೆಲಿದ್ದೀರಾ ಸರ್ ನೀವು? ಯಾವ ಪಕ್ಷ ಬರಬೇಕು ಅನ್ನೋ ನಿರೀಕ್ಷೆಲಿದ್ದೀರಾ ಸರ್? ನಾವು BJP ಕಾಂಗ್ರೆಸ್ ಅಂತ ಅಲ್ಲ, ಒಳ್ಳೆ ಜನ ಬರಬೇಕು. ಯಾರೇ ಆಗಲಿ ಒಳ್ಳೆ ಜನ ಬರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಯಾರೇ ಆಗಲಿ.
ಅಷ್ಟೇ. ಸಚಿವರ ಕಾಲದಲ್ಲಿ ಎಷ್ಟು ಹೇಳ್ತೀರಾ? ಖಂಡಿತ. ಯಾಕೆಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯವರು ಸರಿ ಇಲ್ಲ, ಸೆಂಟ್ರಲಲ್ಲಿ ಸರಿ ಇದ್ದಾರೆ. ಕರ್ನಾಟಕದಲ್ಲಿರೋ ಬಿ ಜೆ ಪಿಯವರೆಲ್ಲ ಕಾಂಗ್ರೆಸ್ ಕಳ್ರೆ. ಕಾಂಗ್ರೆಸ್ಸು ಜೆ ಡಿ ಎಸ್ಸಲ್ಲಿ ಕೆಟ್ಟವರು ಬಂದು ಬಿ ಜೆ ಪಿ ಸೇರ್ಕೊಂಡಿದ್ದಾರೆ. ಅದರಲ್ಲಿ ಸಿಕ್ಕವರೆಲ್ಲ ಒಂದು 10 ಜನ ಸಿಗ್ತಾರೆ ಒರಿಜಿನಲ್ ಬಿ ಜೆ ಪಿಯವರು. ಸೊ ಇವರೆಲ್ಲ ಅದ್ರ ಬದಲು ಕಾಂಗ್ರೆಸ್ಗೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ.